ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು 10ನೇ ತರಗತಿಯ ಇನ್ನೊಂದು ಪ್ರಮುಖವಾಗಿರುವಂತಹ ಪದ್ಯಭಾಗ ಬೀರದವ ಅನ್ನುವಂತಹ ಒಂದು ಪದ್ಯವನ್ನ ಇವತ್ತು ಚರ್ಚೆ ಮಾಡೋಣ. ನೋಡಿ, ಈ ಪದ್ಯವನ್ನು ಬರೆದಿರೋರು ಕನ್ನಡದ ಹೆಸರಾಂತ ಕವಿಯಾಗಿರುವಂತಹ ಲಕ್ಷ್ಮೀಶ. ಈ ಪದ್ಯಭಾಗವನ್ನ ಪ್ರಶ್ನೆ ಮಾಡೋಣ. ಈಗ ಲಕ್ಷ್ಮೀಶ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಪಟ್ರೆ, ಲಕ್ಷ್ಮೀಶ ಕ್ರಿಸ್ತಶಕ 1550ರಲ್ಲಿ ಈಗಿನ ಚಿಕ್ಕಮಗಳೂರು ಜಿಲ್ಲೆ ಏನಿದೆ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರುವಂತಹ ದೇವನೂರು ಅನ್ನುವಂಥ ಒಂದು ಗ್ರಾಮದಲ್ಲಿ ಹುಟ್ಟಿದವರು. ಸೊ ಹಾಗೆ ಈ ಲಕ್ಷ್ಮೀಶ ಇತರ ಹೆಸರಿನಿಂದಲೂ ಕೂಡ ಇದನ್ನ ಜನಗಳು ಕರೀತಾರೆ. ಸೊ ಅದರಲ್ಲಿ ಲಕ್ಷ್ಮೀ ರಮಣ ಅಂತಕ್ಕಂಥದ್ದು ಕೂಡ ಈತನ ಇನ್ನೊಂದು ಹೆಸರು. ಹಾಗೆ ಲಕ್ಷ್ಮೀಪತಿ ಅಂತಲೂ ಕೂಡ ಕರೀತೀವಿ. ಜೊತೆಗೆ ಈತನಿಗೆ ಉಪಮಾಲೋಲ ಅನ್ನುವಂತ ಒಂದು ಬಿರುದನ್ನ ಕೊಟ್ಟು ಕನ್ನಡದ ಜನಗಳು ಇದನ್ನ ಕರೀತಾರೆ. ಕಾರಣ, ಈತ ರಚನೆ ಮಾಡಿರುವಂತಹ ಜೈಮಿನಿ ಭಾರತ ಅನ್ನುವಂಥ ಕೃತಿ ಏನಿದೆ, ಈ ಕೃತಿಯನ್ನ ಆತ ಉಪಮಾ ಅಲಂಕಾರಗಳನ್ನ ಬಳಸಿಕೊಂಡು ಯಥೇಚ್ಛವಾಗಿ ಈ ಕೃತಿಯಲ್ಲಿ ಉಪಮಾ ಅಲಂಕಾರಗಳನ್ನ ಬಳಸಿಕೊಂಡು ಈ ಕೃತಿಯನ್ನು ರಚನೆ ಮಾಡಿರೋದ್ರಿಂದ ಈತನಿಗೆ ಉಪಮಾಲೋಲ ಅನ್ನುವಂಥ ಬಿರುದು ಕೂಡ ಇದೆ. ಹಾಗೆ ಈತ ಬರೆದಿರುವಂತಹ ಈ ಜೈಮಿನಿ ಭಾರತನ ಕೃತಿ ಏನಿದೆ, ಈ ಕೃತಿಯನ್ನ ಈತ ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡಿದ್ದಾನೆ. ಈ ಪದ್ಯವನ್ನು ನೀವು ನೋಡ್ತಾ ಹೋಗ ಛಂದಶಾಸ್ತ್ರವನ್ನು ನೀವು ಇಲ್ಲಿ ಅಧ್ಯಯನ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇದು ವಾರ್ಧಕ ಷಟ್ಪದಿಯಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂತಹ ಒಂದು ಪದ್ಯಭಾಗ. ಇಲ್ಲಿ ಈ ಪದ್ಯದ ಕಥಾವಸ್ತು ಏನು ಅಂತಂದ್ರೆ, ನೋಡ್ರಿ, ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂತ ಕತೆ. ಹಾಗೆ ರಾಮಾಯಣ ಅಂದ ತಕ್ಷಣ ನಮಗಲ್ಲಿ ಪ್ರಮುಖವಾಗಿ ಕಂಡುಬರುವಂತ ಪಾತ್ರಗಳು ರಾಮ, ಸೀತೆ, ಲಕ್ಷ್ಮಣ, ರಾವಣ ಅಲ್ವಾ. ಇಲ್ಲಿ ರಾವಣ ಏನ್ ಮಾಡಿದ್ದ, ಸೀತೆಯನ್ನ ಅಪಹರಣ ಮಾಡಿ ಆತ ತನ್ನ ಲಂಕೆಯಲ್ಲಿ ಕರ್ಕೊಂಡು ಹೋಗಿ ಆಕೆಯನ್ನ ಇಟ್ಟಿದ್ದ. ಸೊ ನಂತರ ರಾಮ, ಲಕ್ಷ್ಮಣ ಕಪಿ ಸೈನ್ಯದ ಜೊತೆಗೆ ಶ್ರೀಲಂಕದ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ರಾವಣನನ್ನ ಕೊಂದು ಸೀತೆಯನ್ನ ಕರೆದುಕೊಂಡು ಪುನಃ ವಾಪಸ್ಸು ಬಂದು ಅಯೋಧ್ಯೆಯಲ್ಲಿ ಆಡಳಿತವನ್ನ ಮಾಡ್ತಾರೆ. ಹೀಗೆ ಆಡಳಿತವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ದಿನ ತುಂಬಾ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ರು ಸೀತೆ ಮತ್ತು ರಾಮ. ಇಂತಹ ಸಂದರ್ಭದಲ್ಲಿ ಆ ಊರಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಬಾಯಿಯಿಂದ ಸೀತೆಯ ಬಗ್ಗೆ ಕೆಲವು ಅನುಮಾನದ ಮಾತುಗಳು ಬರುತ್ತೆ. ಈ ಅನುಮಾನದ ಮಾತುಗಳನ್ನ ಕೇಳಿಸಿಕೊಂಡಂತಹ ಶ್ರೀರಾಮ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಹೆಂಡತಿಯ ಪಾವಿತ್ರತೆಯನ್ನ ಆತ ಸಾಬೀತುಪಡಿಸೋದಕ್ಕಾಗಿ, ಯಾಕಂದ್ರೆ ರಾಮನಿಗೆ ಸೀತೆಯ ಮೇಲೆ ಯಾವುದೇ ರೀತಿಯಾಗಿರುವಂತಹ ಅನುಮಾನಗಳಿಲ್ಲ. ರಾಮನಿಗೆ ಗೊತ್ತು ಸೀತೆ ಆ ಅಗ್ನಿಯಷ್ಟೇ ಪವಿತ್ರವಾಗಿರುವಂತಹ ಒಬ್ಬ ತನ್ನ ಮಡದಿ ಅನ್ನೋದು ರಾಮನಿಗೆ ಗೊತ್ತಿರುವಂತಹ ವಿಚಾರ, ಆಕೆ ಪತಿವ್ರತೆ ಅಂತ ಗೊತ್ತಿರುವಂತಹ ವಿಚಾರ. ಆದ್ರೆ ಜನಗಳ ಮನಸ್ಸಲ್ಲಿ ಬಂದಿರುವಂತಹ ಅನುಮಾನವನ್ನ ದೂರ ಮಾಡಬೇಕಲ್ಲ, ಆ ಕಾರಣಕ್ಕಾಗಿ ರಾಮ ಏನ್ ಮಾಡ್ದ ಅಂತಂದ್ರೆ, ಸೀತೆಯನ್ನ ಒಂದು ಕಾಡಿಗೆ ಕಳಿಸುವಂತಹ ಒಂದು ಯೋಚನೆಯನ್ನ ಮಾಡ್ದ. ಅದನ್ನ ಲಕ್ಷ್ಮಣನಿಗೆ ಹೇಳಿ ಲಕ್ಷ್ಮಣನ ಮುಖಾಂತರ ಸೀತೆಯನ್ನ ಕಾಡಿಗೆ ಬಿಡುವಂತ ಕೆಲಸವನ್ನ ಮಾಡಿದ. ಸೊ ಲಕ್ಷ್ಮಣನು ಕೂಡ ಅವನಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ತನ್ನ ಅತ್ತಿಗೆಗೆ ಬೇರೆ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಮಾತನ್ನ ಹೇಳಿ ಆಕೆಯನ್ನ ಕರೆದುಕೊಂಡು ಹೋಗಿ ತುಂಬಾನೇ ವ್ಯಥೆ ಪಟ್ಟು ಇಷ್ಟ ಇಲ್ಲದೆ ತನ್ನ ಅತ್ತಿಗೆಯನ್ನ ಕಾಡಿನಲ್ಲಿ ಬಿಟ್ಟು ಬಂದ. ನೋಡಿ, ಅದೇ ಸಂದರ್ಭದಲ್ಲಿ ತುಂಬು ಗರ್ಭಿಣಿಯಾಗಿದ್ಲು ಸೀತೆ. ಹಾಗೆ ಆ ಸೀತೆ ಆ ಕಾಡಿನಲ್ಲಿ ಅಲಿತಾ ಇದ್ದಾಗ, ಆ ಕಾಡಿನಲ್ಲಿ ದಿಕ್ಕು ಕಾಣದೇ ಇದ್ದಾಗ ಆಕೆಗೆ ಒಂದು ಆಶ್ರಮ ಕಾಣುತ್ತೆ. ಆ ಆಶ್ರಮ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ನೋಡಿ, ವಾಲ್ಮೀಕಿ ಮಹರ್ಷಿಗಳು ಯಾಕೆ ಗೊತ್ತಿರ್ಬೋದು, ಈ ರಾಮಾಯಣವನ್ನ ರಚನೆ ಮಾಡಿರುವಂತ ಋಷಿಗಳು, ಮಹರ್ಷಿಗಳು. ಸೊ ಈ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಆಕೆಗೆ ಸಾಂತ್ವನವನ್ನು ಹೇಳಿ ಆಕೆಗೆ ಆಶ್ರಯವನ್ನ ಕೊಡ್ತಾರೆ. ಹಾಗೆ ಕೆಲವು ದಿನಗಳ ನಂತರ ಸೀತೆಯಲ್ಲಿ ಇಬ್ಬರು ಅವಳಿ ಜೋಡಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ. ಆ ಮಕ್ಕಳಿಗೆ ಸ್ವತಃ ವಾಲ್ಮೀಕಿ ಮಹರ್ಷಿಗಳು ಕುಶ ಹಾಗೂ ಲವ ಅನ್ನುವಂತಹ ಹೆಸರುಗಳನ್ನ ಇಡ್ತಾರೆ. ಸೊ ಇದು ಒಂದು ವಿಚಾರ. ಇನ್ನೊಂದು ಕಡೆ ರಾವಣ ಏನು ಶ್ರೀಲಂಕದ ರಾಜ ಇದ್ದ, ಸೀತೆಯನ್ನ ಅಪಹರಣ ಮಾಡಿದವನು, ಆತನನ್ನ ಕೊಂದಿದ್ದಕ್ಕಾಗಿ ರಾಮ ತನಗೆ ಬ್ರಹ್ಮಹತ್ಯಾ ದೋಷ ಬಂದಿದೆ. ನೋಡ್ರಿ, ರಾವಣ ಬ್ರಾಹ್ಮಣನಾಗಿದ್ದ, ಹಾಗಾಗಿ ಆತನನ್ನ ಕೊಂದಿದ್ದಕ್ಕೆ, ಆತನ ವಧೆಯನ್ನ ಮಾಡಿದ್ದಕ್ಕೆ ತನಗೆ ಬ್ರಹ್ಮಹತ್ಯಾ ದೋಷ ಬಂದಿದೆ ಅಂತ ಅನ್ಕೊಂಡ. ಆ ಕಾರಣಕ್ಕಾಗಿ ಒಬ್ಬ ಋಷಿಗಳು ಆತನಿಗೆ ಹೇಳಿದ್ರು, ನೀನು ನಿನಗೆ ಅಂಟಿರುವಂತಹ ಈ ಬ್ರಹ್ಮಹತ್ಯಾ ದೋಷವನ್ನ ಪರಿಹಾರ ಮಾಡ್ಕೋಬೇಕು, ಇದರಿಂದ
ನಿನಗೆ ಮುಕ್ತಿ ಸಿಗಬೇಕು ಅಂತಂದ್ರೆ ನೀನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ರಾಮನಿಗೆ ಹೇಳಿ. ಸೊ ಆ ಮಹರ್ಷಿಗಳ ಆ ಸಲಹೆ ಪ್ರಕಾರನೇ ರಾಮ ಏನ್ ಮಾಡ್ದ ಅಂತಂದ್ರೆ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಅಂದ್ಕೊಂಡು ಅಶ್ವಮೇಧ ಯಾಗಕ್ಕೆ ಒಂದು ಕುದುರೆಯನ್ನ, ಅಶ್ವಮೇಧ ಯಾಗಕ್ಕೆ ಬಳಸುವಂತ ಕುದುರೆ, ಬಿಳಿಯಾಗಿರುವಂತ ಒಂದು ಬಿಳಿ ಬಣ್ಣದ ಕುದುರೆ, ಆ ಕುದುರೆಯನ್ನ ತೆಗೆದುಕೊಂಡು ಆ ಕುದುರೆಗೆ ಪಟ್ಟವನ್ನ ಕಟ್ಟಿ ಅದಕ್ಕೆ ಚಿನ್ನದ ಒಂದು ಹಾಳೆಯನ್ನ, ಅದು ಕುದುರೆ ಯಾರಿಗೆ ಸೇರಿದ್ದು ಅನ್ನುವಂಥ ವಿಷಯಗಳನ್ನ ಆ ಹಾಳೆಯ ಮೇಲೆ ಬರೆದು ಆ ಕುದುರೆಯನ್ನ ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಅಂತ ಇಡೀ ಭೂಮಂಡಲದಲ್ಲಿ ಆ ಕುದುರೆಯನ್ನ ಬಿಟ್ಟು. ಈಗ ಅಶ್ವಮೇಧ ಯಾಗ ಹೇಗ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ರಾಜ ಆತ ಒಂದು ಕುದುರೆಯನ್ನ ಆಯ್ಕೆ ಮಾಡಿಕೊಂಡು ಆ ಕುದುರೆಗೆ ಶಾಸ್ತ್ರೋಕ್ತವಾಗಿ ಪಟ್ಟವನ್ನ ಕಟ್ಟಿ ಆ ಕುದುರೆಗೆ ಅಶ್ವಮೇಧ ಕುದುರೆ ಅಂತ ಅದಕ್ಕೆ ನಾಮಕರಣವನ್ನು ಮಾಡಿ ಆ ಕುದುರೆಯನ್ನ ಹಾಗೆ ಬಿಡೋದು. ಅದ್ರ ಹಿಂದೆ ಒಂದು ಸೈನ್ಯ ಪಡೆ ಇರುತ್ತೆ, ಒಂದು ಕಾವಲು ಪಡೆ ಇರುತ್ತೆ. ಇಲ್ಲಿ ರಾಮನ ಅಶ್ವಮೇಧ ಯಾಗದಲ್ಲಿ ಈ ಅಶ್ವಮೇಧ ಯಾಗದ ಕುದುರೆಯ ಹಿಂದೆ ಆ ಕುದುರೆಯ ಕಾವಲಿಗಾಗಿ ಹೋಗಿದ್ದವರು ಯಾರು ಅಂದ್ರೆ ಶತ್ರುಘ್ನ ಹೋಗಿದ್ದರು. ಸೊ ಹೀಗೆ ಆ ಕುದುರೆ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿರುವಂತ ರಾಜರುಗಳು ಆ ಕುದುರೆಯನ್ನ ನೋಡಿ, ಆ ಕುದುರೆ ಯಾರು, ಯಾಕಂದ್ರೆ ಅದ್ರ ಹಣೆಯ ಮೇಲೆ ಒಂದು ಪಟ್ಟಿ ಇರುತ್ತೆ ಅಂತ ಹೇಳಿದೆ ನಾನು, ಅಲ್ಲಿ ಬರೆದಿರ್ತಾರೆ ಶ್ರೀರಾಮನಿಗೆ ಸೇರಿದಂತ ಕುದುರೆ. ಯಾವ ರಾಜರು ಈ ಕುದುರೆಯನ್ನ ತಡಿತಿರೋ ಅವರು ರಾಮನ ಜೊತೆಗೆ ಯುದ್ಧವನ್ನು ಮಾಡಬೇಕಾಗತ್ತೆ ಅನ್ನುವಂತ ಒಂದು ಮಾಹಿತಿ ಅದರಲ್ಲಿರುತ್ತೆ. ಆ ರಾಮನ ಹೆಸರನ್ನ ಕೇಳಿದ ತಕ್ಷಣ ಏನಾಗುತ್ತೆ ಅಂದ್ರೆ ಹಲವಾರು ಮಹಾನ್ ರಾಜರು, ಬಲಶಾಲಿಗಳು, ಪರಾಕ್ರಮಿ ಆಗಿರುವಂತಹ ರಾಜಗಳು ಕೂಡ ರಾಮನಿಗೆ ಅಥವಾ ಅವನ ವಿರುದ್ಧ ಯುದ್ಧವನ್ನ ಮಾಡೋದಕ್ಕೆ ಸಾಧ್ಯವಾಗದೆ ಆ ಆಲೋಚನೆಯನ್ನ ಮಾಡಬೇಕಾದ್ರೆ ಕುದುರೆಗೆ ಪೂಜೆಯನ್ನ ಮಾಡಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಆ ಕುದುರೆಯನ್ನ ಮುಂದಕ್ಕೆ ಕಳಿಸಿಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಆ ರಾಜ ರಾಮನ ಅಧಿಪತ್ಯವನ್ನು ಒಪ್ಕೊಂಡಂಗಾಯ್ತು, ಜೊತೆಗೆ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಂಡಾಗಾಯ್ತು. ಈಗ ಯಾರು ರಾಮನ ಅಧಿಪತ್ಯವನ್ನು ಒಪ್ಕೊಳ್ಳೋದಿಲ್ಲ, ಯಾರು ರಾಮನನ್ನ ತನ್ನ ಒಡೆಯ ಅಥವಾ ರಾಜ ಅಂತ ಒಪ್ಕೊಳ್ಳೋದಿಲ್ಲ, ಅಂತವ್ರು ಏನ್ ಮಾಡ್ಬೇಕು, ಆ ಕುದುರೆಯನ್ನ ಕಟ್ಟಿ ಹಾಕಬೇಕು. ಆ ಕುದುರೆಯನ್ನ ಕಟ್ಟಿ ಹಾಕಿದಾಗ ಏನಾಗುತ್ತೆ, ಮೊದಲಿಗೆ ಕುದುರೆಯ ಕಾವಲುಗಾರರಾಗಿ ಅಲ್ಲಿ ಶತ್ರುಘ್ನ ಹೋಗಿದ್ದಾನೆ, ಅವನಿಗೆ ಸಾವಿರಾರು ಜನ ಸೈನಿಕರಿರ್ತಾರೆ, ಅವರ ಜೊತೆಗೆ ಯುದ್ಧವನ್ನ ಮಾಡಬೇಕು ಅಲ್ಲಿನ ರಾಜ. ಅವ್ರನ್ನೇ ಸೋಲಿಸೋದು ಸಾಧ್ಯ ಇಲ್ಲ, ಒಂದ್ ಪಕ್ಷ ಅವ್ರನ್ನ ಸೋಲಿಸಿದ ಅಂತ ಅನ್ಕೊಂಡ್ರು. ಅವ್ರನ್ನ ಸೋಲಿಸಿದ ಮೇಲೆ ನಂತರ ಯಾರು ಬರ್ತಾರೆ ಯುದ್ಧಕ್ಕೆ, ಸ್ವತಃ ಶ್ರೀರಾಮನ ಯುದ್ಧಕ್ಕೆ ಬರ್ತಾನೆ. ಆ ಶ್ರೀರಾಮನ ಜೊತೆಗೂ ಕೂಡ ಅವರು ಯುದ್ಧವನ್ನು ಮಾಡಿ ಗೆಲ್ಲಬೇಕಾಗತ್ತೆ. ಇದು ಅಸಾಧ್ಯವಾಗಿರುವಂತ ಮಾತು ಅಲ್ವಾ? ಸೊ ಈ ರೀತಿಯಾಗಿ ರಾಮ ಅಶ್ವಮೇಧ ಯಾಗಕ್ಕೆ ಅಂತ ಆ ಕುದುರೆಯನ್ನ ಬಿಟ್ಟ. ಆ ಕುದುರೆಯನ್ನ ಬಿಟ್ಟಾಗ ಕುದುರೆ ಪ್ರತಿಯೊಂದು ರಾಜ್ಯಗಳನ್ನ ದಾಟ್ತಾ ಚಲಿಸ್ತಾ ಕೊನೆಗೆ ಆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಏನಿತ್ತು, ಆ ವಾಲ್ಮೀಕಿ ಮಹರ್ಷಿಯ ಆಶ್ರಮದ ಬಳಿಗೆ ಆ ಕುದುರೆ ಹೋಯಿತು. ಈಗ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿ ಕುಶ ಮತ್ತು ಲವ ಇದೆ, ಅವರಿಬ್ಬರು ಸಣ್ಣ ಬಾಲಕರು, ಆ ಬಾಲಕರಿದ್ದಾರೆ. ನಾವು ಹಲವಾರು ಈ ಪೌರಾಣಿಕ ಕಥೆಗಳನ್ನು ನೋಡಿದ್ರೆ ನಮಗೆ ಸಾಕಷ್ಟು ಸಂದರ್ಭಗಳಲ್ಲಿ ಈ ರಾಮಾಯಣ ಆಗಿರ್ಬೋದು ಅಥವಾ ಮಹಾಭಾರತ ಆಗಿರ್ಬೋದು, ಇಂತಹ ಏನು ಮಹಾಕಾವ್ಯಗಳಿವೆ, ಈ ಕಾವ್ಯಗಳಲ್ಲಿ ಹಲವಾರು ಜನ ತಂದೆ ಮತ್ತು ಸ್ವತಃ ಮಕ್ಕಳೇ ಯುದ್ಧಗಳನ್ನ ಮಾಡುವಂತ ಉದಾಹರಣೆಗಳು ನಮಗೆ ಸಿಗ್ತವೆ. ನಾವು ನೋಡ್ಬೋದು ಅರ್ಜುನ ಮತ್ತೆ ಬಬ್ರುವಾಹನ ಸ್ವತಃ ತಂದೆ ಮತ್ತು ಮಗ ಆಗಿದ್ರು, ಅವರು ಕೂಡ ಯುದ್ಧವನ್ನು ಮಾಡಿದ್ರು. ಹಾಗೆ ಭೀಮ ಮತ್ತೆ ಘಟೋತ್ಕಚ ಇವರು ಕೂಡ ತಂದೆ ಮಗ ಆಗಿದ್ರು, ಅವರು ಕೂಡ ಯುದ್ಧವನ್ನು ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ರಾಮ ಮತ್ತೆ ಲವ ಇವರು ಕೂಡ ತಂದೆ ಮಕ್ಕಳು. ಈಗ ಇವರು ನಡುವೆ ಕೂಡ ಒಂದು ಯುದ್ಧ ಆಗುವಂತ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈ ಕುದುರೆಯ ಬಗ್ಗೆ ಅಥವಾ ರಾಮನ ಬಗ್ಗೆ ಮಾಹಿತಿ ಇಲ್ಲದಂತಹ ಲವ ಆ ಕುದುರೆಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾರೆ. ಸ್ವತಃ ಕುದುರೆಯನ್ನ ಕಟ್ಟಿ ಕೂಡ ಹಾಕ್ತಾರೆ. ಕುದುರೆಯನ್ನ ಕಟ್ಟಿ ಹಾಕಿದ ನಂತರ ಏನಾಯ್ತು, ಲವ ಮತ್ತೆ ರಾಮನ ನಡುವೆ ಯುದ್ಧ ಆಯ್ತಾ ಅಥವಾ ಯಾವ ರೀತಿಯಾಗಿ ಈ ಕಥೆ ಕೊನೆ ಆಯ್ತು, ಸುಖಾಂತವಾಯ್ತಾ ಅಥವಾ ದುಃಖಾಂತವಾಯ್ತಾ ಅನ್ನೋದು ಈ ಕಥೆಯಲ್ಲಿ ಲಕ್ಷ್ಮೀಶ ಕವಿ ವರ್ಣನೆ ಮಾಡಿದ್ದಾರೆ. ನಾವೀಗ ನೇರವಾಗಿ ಆ ಪದ್ಯದ ಭಾಗಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ನೀವು ಪಠ್ಯಪುಸ್ತಕವನ್ನು ಹಿಡ್ಕೊಂಡು ಪ್ರತಿಯೊಂದು ಸಾಲುಗಳನ್ನ ಗಮನ ಕೊಟ್ಟು ನೋಡಿ. ನಾನು ಓದ್ತಾ ಹೋಗ್ತೇನೆ, ಗಮನಿಸ್ರಿ. ಬಲ್ಗೈಯ ಧ್ರುಪರಂಜಿ ತಡೆಯದೆ ರಘೂದ್ವಹನ ಸೊಲ್ಗೇಳಿ ನಮಿಸಲು ಇಳೆಯೋಳು ಚಲಿಸುತ್ತಾ ಅದ್ಭರದ ನಲ್ಕುದರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆಳಸಿ ಪೊಕ್ಕಡ ತೋಟದಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆನಿಗೆ ಬಿಲ್ಗೊಂಡು, ಅದು ಬೀಳ್ಕೊಂಡು ಅಲ್ಲ, ಸರಿಯಾಗಿ ಅಕ್ಷರಗಳನ್ನು ನೋಡ್ರಿ, ಬಿಲ್ಗೊಂಡು
ನಡೆ ತಂದವಂ ಕಂಡನರ್ಚಿತ ಸುವಾಜಿಯಂ ವೀರಲವನು. ಇನ್ನೂ ಒಂದ್ಸಲ ನೋಡ್ಕೊಡ್ರಿ. ಬಲ್ಗಯ್ಯ ನೃಪರಂಜಿ ತಡೆಯದೆ ರಘೂದ್ವಹನ ಸೊಲ್ಗೇಳಿ ನಮಿಸಲು ಇಳೆಯೋಳ್ ಚರಿಸುತ್ತ ಅಧ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನಗಳು ಹುಲ್ಗಳ ಪಸು ಕೆಳಸಿ ಹೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಗೊಂಡು ನಡೆತಂದವಂ ಕಂಡನರ್ಚಿತ ಸುವಾಜಿಯಂ ವೀರ ಲವನು ಅಂತ ಇದೆ. ಇಲ್ಲಿ ಮೊದಲ ಸಾಲ ನೋಡ್ರಿ. ಬಲ್ಗಯ್ಯ ನೃಪರಂಜಿ ತಡೆಯದೆ ರಘೂದ್ವಹನ ಸೊಲ್ಗೇಳಿ ನಮಿಸಲು ಇಳೆಯೋಳು. ಇಲ್ಲಿ ಶ್ರೀರಾಮ ಏನಿದ್ದಾನೆ, ಶ್ರೀರಾಮ ತನ್ನ ಅಶ್ವಮೇಧ ಯಾಗದ ಕುದುರೆಯನ್ನ ಆತ ಬಿಟ್ಟಾಗ ಆ ಕುದುರೆ ಏನಾಯ್ತು ಅಂದ್ರೆ ಒಂದೊಂದು ರಾಜ್ಯಗಳನ್ನ ಒಂದೊಂದು ದೇಶಗಳನ್ನ ದಾಟ ಹಾಗೆ ಅಲ್ಲಿಂದ ಚಲಿಸ್ತಾ ಮುಂದಕ್ಕೆ ಹೋಯ್ತು. ಎಲ್ಲಿ ಯಾವ ಯಾವ ರಾಜ್ಯದ ಒಳಗೆ ಆ ಕುದುರೆ ಪ್ರವೇಶ ಮಾಡುತ್ತೋ ಆ ರಾಜ್ಯಗಳಲ್ಲಿ ಇರುವಂತಹ ಬಲ್ಗಯ್ಯ ಬಲಶಾಲಿಗಳಾಗಿರುವಂತಹ ದ್ರುಪರು ನೋಡಿ, ದ್ರುಪ ಅಂದ್ರೆ ರಾಜರು, ದ್ರುಪ ಅಂದ್ರೆ ರಾಜ, ಬಲ್ಗಯ್ಯ ದ್ರುಪರು ಅಂದ್ರೆ ಬಲಶಾಲಿಗಳಾದ ಪರಾಕ್ರಮಿಗಳಾದ ರಾಜರು ಕೂಡ ಆ ಕುದುರೆಯನ್ನ ತಡೆಯದೆ ಆ ಕುದುರೆಯನ್ನ ಕಟ್ಟಿ ಹಾಕದೆ ರಘುದ್ವಹನ ಸೊಲ್ಗೇಳಿ ನೋಡಿ. ರಘುದ್ವಹನ, ರಘು ಅಂತಂದ್ರೆ ಒಬ್ಬ ವ್ಯಕ್ತಿಯ ಹೆಸರು. ಈತ ಯಾರು ಅಂದ್ರೆ ಸೂರ್ಯವಂಶಕ್ಕೆ ಸೇರಿದಂತಹ ಒಬ್ಬ ಪ್ರಸಿದ್ಧನಾಗಿರುವಂತಹ ರಾಜ ರಘು ಅಂತ. ಈ ಸೂರ್ಯವಂಶದ ರಾಜ ಇಡೀ ಭೂಮಂಡಲವನ್ನ ಗೆದ್ದು ಒಂದು ಯಜ್ಞವನ್ನ ಮಾಡಿದ. ಆ ಯಜ್ಞದ ಹೆಸರು ವಿಶ್ವಜಿತ್ ಅಂತ. ವಿಶ್ವಜಿತ್, ವಿಶ್ವ ಅಂದ್ರೆ ಭೂಲೋಕ, ಜಿತ್ ಅಂದ್ರೆ ಗೆಲ್ಲುವುದು. ಇಡೀ ಭೂಲೋಕವನ್ನ ಗೆದ್ದ ನಂತರ ಈ ರಘು ವಿಶ್ವಜಿತ್ ಅನ್ನುವಂತಹ ಒಂದು ಯಜ್ಞವನ್ನ ಮಾಡ್ದ. ಈ ರಘು ಯಾವ ವಂಶಕ್ಕೆ ಸೇರಿದವನು? ಸೂರ್ಯ ವಂಶಕ್ಕೆ ಸೇರಿದವನು. ಈಗ ಈ ಯಜ್ಞವನ್ನ ಮಾಡುವಾಗ, ಯಾಗವನ್ನು ಮಾಡುವಾಗ ತನ್ನ ಹತ್ತಿರ ಇದ್ದಂತ ಎಲ್ಲಾ ಸಂಪತ್ತನ್ನ, ಎಲ್ಲ ರಾಜ್ಯವನ್ನ ಅವನು ಬಡವರಿಗೆ ಬಲ್ಲಿದರಿಗೆ ಹಂಚಿದ, ದಾನ ಮಾಡಿದ. ಹಾಗೆ ದಾನ ಮಾಡಿ ಪ್ರಸಿದ್ಧನಾದಂತಹ ಈ ರಘು ಏನಿದ್ದಾನೆ, ಈ ರಘುವಿನ ವಂಶಕ್ಕೆ ಸೇರಿದವನು ಶ್ರೀರಾಮ. ಇಲ್ಲಿ ರಘುದ್ವಹನ ಅಂದ್ರೆ ರಘುವಿನ ವಂಶಕ್ಕೆ ಸೇರಿದ ಅಂತ ಆಯ್ತಾ. ನೋಡಿ, ರಘುವಿನ ವಂಶಕ್ಕೆ ಸೇರಿದಂತಹ ಈ ಶ್ರೀರಾಮ ಆತನ ಸೊಲ್ಗೇಳಿ, ಆತನ ಹೆಸರನ್ನ ಕೇಳಿ ನಮಿಸಲು ಇಳೆಯೋಳು ಚಲಿಸುತ್ತ. ಅಲ್ಲಿರುವಂತ ರಾಜರು ಏನ್ ಮಾಡ್ತಾ ಇದ್ರು, ಈ ಭದ್ರವಂತ ಕುದುರೆ ಯಾರು? ರಘುವಂಶದ ರಾಜ, ಏನೋ ಸೂರ್ಯವಂಶದ ರಾಜನಾಗಿರುವಂತ ರಘುವಿನ ವಂಶಸ್ಥ ಶ್ರೀರಾಮನ ಕುದುರೆ ಇದು ಅಂತ ಆತನ ಹೆಸರನ್ನು ಕೇಳಿದ ತಕ್ಷಣ ಆ ಕುದುರೆಗೆ ಏನ್ ಮಾಡ್ತಾ ಇದ್ರು? ನಮಿಸ್ತಾ ಇದ್ರು. ನಮಿಸುವುದು ಆ ಕುದುರೆಗೆ ನಮಸ್ಕಾರವನ್ನ ಮಾಡಿ ಪೂಜೆಯನ್ನ ಮಾಡಿ ಆ ಕುದುರೆಯನ್ನ ಮುಂದಕ್ಕೆ ಕಳಿಸಿಕೊಡ್ತಾ ಇದ್ರು ಸಕಲ ಗೌರವಗಳೊಂದಿಗೆ. ಹಾಗೆ ಆ ಕುದುರೆ ಕೂಡ ಏನ್ ಮಾಡ್ತಾ ಇತ್ತು ಅಂದ್ರೆ ಇಳೆಯೋಳು ಚಲಿಸುತ್ತ, ಇಳೆಯೋಳು ಚಲಿಸುತ್ತ. ಇಳೆ ಅಂದ್ರೆ ಭೂಮಿ. ಸೊ ಈ ಕುದುರೆ ಕೂಡ ಪ್ರತಿಯೊಂದು ರಾಜ್ಯಗಳನ್ನು ಕೂಡ ಪೂಜೆಯನ್ನ ಪಡೀತಾ ಹಾಗೆ ರಾಜರ ಏನೋ ಒಂದು ಉಪಚಾರವನ್ನ ಪಡೀತಾ ಮುಂದಕ್ಕೆ ನಡೀತಾ ಚಲಿಸುತ್ತಾ ಕುದುರೆ ಮುಂದಕ್ಕೆ ಹೋಯಿತು. ಸೊ ಹೀಗೆ ಅಧ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದಳು. ಹೀಗೆ ಹಲವಾರು ಖಂಡಗಳನ್ನ ದಾಟಿ, ಹಲವಾರು ರಾಜ್ಯಗಳನ್ನ ದಾಟಿ, ಹಲವಾರು ರಾಜರಿಂದ ಪೂಜೆಗೆ ಒಳಪಟ್ಟು ಈ ಕುದುರೆ ಮುಂದೆ ಎಲ್ಲಿಗೆ ಬಂತು ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗೆ ಸೇರಿರುವಂತಹ ಏನು ಆಶ್ರಮ ಇದೆ, ಆ ಆಶ್ರಮದ ಮುಂದಕ್ಕೆ ಒಂದು ಉಪವನ ಇದೆ, ಒಂದು ತೋಟ ಇದೆ. ಅರ್ಥ ಆಯ್ತಾ? ಆ ತೋಟದ ಒಳಗೆ ಪಸುರು ಅಂದ್ರೆ ಹಸುರಾಗಿರುವಂತಹ ಹುಲ್ಲು ಅಂದ್ರೆ ಹುಲ್ಲು ನೋಡ್ರಿ, ಅಂದ್ರೆ ಹುಲ್ಲು ಅಂತ. ಈ ಹುಲ್ಲು ಏನಾಗಿದೆ? ಪಸುರಾಗಿದೆ ಅಂದ್ರೆ ಹಸುರಾಗಿದೆ. ಹಳೆಗನ್ನಡದ, ನಡುಗನ್ನಡದ ಪಾಕಾರ ಹೊಸಗನ್ನಡಕ್ಕೆ ಬಂದಾಗ ಹಾಕಾರ ಆಗಿ ಬದಲಾಗುತ್ತೆ. ಸೊ ಈಗ ಈ ವಾಲ್ಮೀಕಿಯ ಆಶ್ರಮದ ಮುಂದೆ ಇರುವಂತಹ ಉಪವನಕ್ಕೆ ಬಂದಂತಹ ಶ್ರೀರಾಮನ ಅಶ್ವಮೇಧದ ಕುದುರೆ ಏನ್ ಮಾಡ್ಬೋದು ಅಂತಂದ್ರೆ ಆ ಉಪವನದಲ್ಲಿ ಇರುವಂತಹ ಹಸುರಾಗಿರುವಂತಹ ಹುಲ್ಲನ್ನ ಕಂಡು ಆ ಹುಲ್ಲಿನ ತಿನ್ನಬೇಕು ಅನ್ನುವಂತ ಆಸೆಯಿಂದ
ಅದು ಆ ತೋಟದ ಒಳಗೆ ಹೊಕ್ಕೊಡೆ, ಅಂದ್ರೆ ಒಳಗೆ ಹೊಕ್ಕಿತು. ಒಳಗೆ ಹೊಕ್ಕ ನಂತರ ಏನ್ ಮಾಡ್ತಂದ್ರೆ ಅಲ್ಲಿ ತೋಟದಾವಲ್ಗೆ ತನ್ನೊಡನಾಡಿಗಳ ಕೂಡಿ. ಈಗ ವಾಲ್ಮೀಕಿ ಮಹರ್ಷಿಗಳು ಎಲ್ಲೋ ಹೋಗಿದ್ದಾರೆ, ಹೋಗುವಾಗ ಆ ಲವನಿಗೆ ಹೇಳೋಗಿದ್ದಾರೆ ಏನಂತ, ನಾನು ಬರುವವರೆಗೆ ಈ ತೋಟವನ್ನ ಕಾವಲು ಕಾಯುವಂತ ಜವಾಬ್ದಾರಿ ನಿನ್ನದು ಅಂತ ಹೇಳೋಗಿದ್ದಾರೆ. ಸೊ ಇಲ್ಲಿ ಲವ ಕೂಡ ತೋಟವನ್ನ ಕಾಯ್ತಾ ಇದ್ದಾನೆ. ಯಾರ ಜೊತೆಗೆ? ತನ್ನೊಡನಾಡಿಗಳ ಕೂಡಿ, ತನ್ನ ಸ್ನೇಹಿತರ ಜೊತೆಗೆ ಕೂಡಿ ಅಲ್ಲಿ ಅವನು ಆಟವನ್ನ ಆಡ್ತಾ ಸ್ನೇಹಿತರ ಜೊತೆಗೆ ಏನು ಹಲವಾರು ರೀತಿ ಆಗಿರುವಂತಹ ಲೀಲೆಗಳನ್ನ ಮಾಡ್ತಾ, ಅಂದ್ರೆ ಆಟಗಳನ್ನ ಆಡ್ತಾ ಸಂತೋಷದಿಂದ ಆತ ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ತೋಟವನ್ನ ಕಾವಲು ಕಾಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಆಟವನ್ನ ಆಡಿ ದಣಿದಿರುವಂತಹ ಈ ಲವ ತನ್ನ ಸ್ನೇಹಿತರ ಜೊತೆಗೆ ಸೇರಿ ತನ್ನ ಬಿಲ್ಗೊಂಡು, ತನ್ನ ಹತ್ತಿರ ಇದ್ದಂತಹ ಬಿಲ್ಲನ್ನ ಹೆಗಲ ಮೇಲೆ ಹಾಕಿಕೊಂಡು ನಡೆದುಕೊಂಡು ಬರ್ತಾ ಇದ್ದ. ಹಾಗೆ ನಡೆದುಕೊಂಡು ಬರುವಾಗ ಆತ ಏನನ್ನ ನೋಡಿದ? ಕಂಡನು ಅರ್ಚಿತ ಸುವಾಜಿಯಂ. ಏನನ್ನ ಕಂಡ? ಅರ್ಚಿತ ಸುವಾಜಿಯಂ. ಅರ್ಚಿತ ಅಂದ್ರೆ ಪೂಜೆ ಮಾಡಲ್ಪಟ್ಟಿರುವಂತಹ, ಪೂಜಿಸಿರುವಂತಹ. ಯಾರು ಪೂಜೆ ಮಾಡಿದ್ರು? ಕುದುರೆಗೆ. ಹಲವಾರು ಜನ ರಾಜರು ಕೂಡ ರಾಮನ ಯಜ್ಞದ ಈ ಕುದುರೆ ಅಂತ ಗೊತ್ತಾದ ನಂತರ ಆ ಕುದುರೆಗೆ ಪೂಜೆಯನ್ನ ಮಾಡಿ ಮುಂದಕ್ಕೆ ಕಳಿಸ್ತಾ ಇದ್ದಾರೆ. ಹೀಗೆ ಪೂಜೆ ಮಾಡಲ್ಪಟ್ಟಿರುವಂತಹ ಈ ಕುದುರೆಯನ್ನ ಕಂಡು, ಯಾವ ಕುದುರೆಯನ್ನ? ಅರ್ಚಿತ ಸುವಾಜಿಯಂ. ಸುವಾಜಿ ಅಥವಾ ವಾಜಿ. ವಾಜಿ ಕುದುರೆ, ವಾಜಿ ಅಂದ್ರೆ ಕುದುರೆ, ಸುವಾಜಿ ಅಂದ್ರೆ ಶುಭ ಲಕ್ಷಣಗಳನ್ನು ಹೊಂದಿರುವಂತಹ ಉತ್ತಮವಾಗಿರುವಂತಹ ಅಶ್ವಮೇಧದ ಕುದುರೆ ಸುವಾಜಿ. ವಾಜಿ ಅಂದ್ರೆ ಕುದುರೆ, ಸರಿನಾ? ಸೊ ಕುದುರೆ ಅನ್ನೋ ಪದಕ್ಕೆ ಇನ್ನು ಹಲವಾರು ಬೇರೆ ಬೇರೆ ಪದಗಳು ಕೂಡ ಇಲ್ಲಿ ಬರ್ತಾ ಹೋಗ್ತವೆ. ಈಗ ಇಲ್ಲಿ ವಾಜಿ ಅನ್ನುವಂಥ ಪದವನ್ನು ಬಳಸಿದರೆ ಇಲ್ಲಿ ಲವ ಏನ್ ಮಾಡಿದ? ಈ ಪೂಜೆಗೆ ಒಳಗಾಗಿರುವಂತಹ, ಪೂಜಿಸಲ್ಪಟ್ಟಿರುವಂತಹ ಉತ್ತಮ ಲಕ್ಷಣಗಳನ್ನು ಹೊಂದಿರುವಂತಹ ಅಶ್ವಮೇಧ ಯಾಗದ ಕುದುರೆಯನ್ನು ನೋಡಿದ. ಎಲ್ಲಿ? ವಾಲ್ಮೀಕಿಯ ಉಪವನದೊಳಗೆ. ಮುಂದೆ ನೋಡಿ, ಈಗ ಲವ ಆ ಕುದುರೆಯನ್ನು ನೋಡಿದಾಗ ತನ್ನ ಮನಸ್ಸಲ್ಲಿ ಅನ್ಕೊಂಡ, ಏನಂತ ಅನ್ಕೊಂಡ ಅಂದ್ರೆ, ಎತ್ತಡ ತುರಂಗಮಿದು ಕೊಕ್ಕು ಕೂದೋಟಮಂ ತೊತ್ತು ಅಳಿದುದು ವಾಲ್ಮೀಕಿ ಮುನಿನಾಥನೆ ಪೊತ್ತು ಮಾರೆಯುವುದು ಎಂದೆನಗೆ ನೇಮಿಸಿ ಹೋದನು ಅಬ್ಧಿಪಂ ಕರೆಸಲಾಗಿ. ಮತ್ತೆ ವರುಣನ ಲೋಕದಿಂಬಂದು ಮುಳಿದಪನೆ ಎನ್ನುತ್ತಾ ಹಯದೆಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನು ಓದಿಕೊಳ್ಳುತ್ತಿದ್ದನು. ಇನ್ನೊಂದ್ಸಲ ನೋಡು. ಎತ್ತಡ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತು ಅಳಿದುದು ವಾಲ್ಮೀಕಿ ಮುನಿನಾಥನೆ ಪೊತ್ತು ಮಾರೆಯುವುದು ಎಂದೆನಗೆ ನೇಮಿಸಿ ಹೋದನು ಅಬ್ಧಿಪಂ ಕರೆಸಲಾಗಿ. ಮತ್ತೆ ವರುಣನ ಲೋಕನಿಂಬಂದು ಮುಡಿದಪನೆ ಎನ್ನುತ್ತಾ ಹಯದೆಡೆಗೆ ನಡೆತಂದು ನೋಡಲ್ಕದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನು ಓದಿಕೊಳ್ಳುತ್ತಿದ್ದನು ಅಂತ. ಈಗ ಕುದುರೆಯನ್ನ ನೋಡಿ ತನ್ನ ಅಷ್ಟಕ್ಕೆ ತಾನು ಅನ್ಕೊಂಡ. ಎತ್ತಡ ತುರಂಗಮಿದು. ನೋಡಿ, ಮತ್ತೆ ಇಲ್ಲಿ ಒಂದು ಪದ ಬರ್ತಾ ಇದೆ, ತುರಂಗ. ತುರಂಗ ಅಂದ್ರೂ ಕೂಡ ಕುದುರೆ, ತುರಗ ಅಂದ್ರೂ ಕೂಡ ಕುದುರೆ, ತುರಂಗ ಅಂದ್ರೂ ಕೂಡ ಕುದುರೆ. ಈಗ ಕುದುರೆಯನ್ನು ನೋಡಿ ಲವ ಹೇಳ್ಕೊಡ್ತಿದ್ದಾನೆ, ಎತ್ತಡ ತುರಂಗಮಿದು. ಎಲ್ಲಿಯ ಕುದುರೆ ಇದು? ಪೊಕ್ಕು ಪೂದೋಟಮಂ. ಪೂದೋಟ, ವಾಲ್ಮೀಕಿ ಮಹರ್ಷಿಗಳ ಹೂದೋಟದ ಒಳಗೆ ಹೊಕ್ಕು ಏನ್ ಮಾಡ್ತಾ ಇದೆ? ತೊತ್ತಳಿದುದು. ಅಲ್ಲಿರುವಂತಹ ಹೂವುಗಳನ್ನೆಲ್ಲ ತಿಂದು, ಅಲ್ಲಿರುವಂತಹ ನೆಲದ ಮೇಲೆಲ್ಲ ಅದು ಓಡಾಡಿ ಆ ತೋಟವನ್ನ ಹಾಳು ಮಾಡ್ತಾ ಇದೆ. ತೊತ್ತು ಅಳಿದುದು, ಅದನ್ನ ತಿಂದು ಹಾಳು ಮಾಡ್ತಾ ಇದೆ ಹೂವಿನ ತೋಟವನ್ನ ಅಂತ ಅನ್ಕೊಂಡು ಮುಂದೆ ಕೇಳ್ತಾ ಇದ್ದಾನೆ, ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೆಯುವುದು ಎಂದೆನಗೆ. ವಾಲ್ಮೀಕಿ ಮುನಿನಾಥ, ವಾಲ್ಮೀಕಿ ಮಹರ್ಷಿಗಳು ಏನಿದ್ದಾರೆ ನನಗೆ ಹೇಳೋಗಿದ್ದಾರೆ. ಏನಂತ ಹೇಳೋಗಿದ್ದಾರೆ? ಪೊತ್ತು ಮಾರೆಯುವುದು, ನಾನು ಬರುವವರೆಗೂ ಕೂಡ ಈ ತೋಟದ ರಕ್ಷಣೆಯನ್ನ ನೀನು ಮಾಡಬೇಕು, ಈ ತೋಟದ ಕಾವಲನ್ನ ನೀನು ಕಾಯಬೇಕು, ಈ ತೋಟವನ್ನ ನೀನು ಕಾಪಾಡಬೇಕು ಅಂತ ನನಗೆ ನೇಮಿಸಿ ಹೋದನು. ನನ್ನನ್ನ ನೇಮಿಸಿ
ಅವರು ಹೋದರು. ಎಲ್ಲಿ ಹೋದ್ರು? ಅಬ್ಧಿಪಂ ಕರೆಸಲಾಗಿ. ನೋಡ್ರಿ, ಅಬ್ಧಿಪ ಅನ್ನುವಂಥ ಪದವನ್ನು ನೋಡ್ರಿ. ಇಲ್ಲಿ ಅಬ್ಧಿಪ ಅಂದಾಗ ವರುಣ ಅಥವಾ ಮಳೆ. ಅಬ್ಧಿ ಅಂತಂದ್ರೆ ಸಮುದ್ರ ಅಂತ ಕೂಡ ಆಗುತ್ತೆ. ಸಮುದ್ರ ಅಂದ್ರೆ ನೀರು ಅಂತಾನೆ ಅರ್ಥ. ನೀರು ಎಲ್ಲಿಂದ ಬರುತ್ತೆ? ಸಮುದ್ರಕ್ಕೆ ಮಳೆಯಿಂದ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಅಬ್ಧಿಪ ಅಂದ್ರೆ ವರುಣ ಅಂತ. ಇಲ್ಲಿ ವಾಲ್ಮೀಕಿ ಮುನಿನಾಥನಿಗೆ ಯಾರು ಕರೆಸಿದಾರಂತೆ? ಆ ವರುಣ ದೇವ ಕರೆದಿದ್ದಾನೆ. ಏನೋ ಒಂದು ಮಾತುಕತೆ ಇದೆ, ಏನೋ ಒಂದು ಸಭೆ ಇದೆ, ಆ ಸಭೆಗೆ ವರುಣ ದೇವ ವಾಲ್ಮೀಕಿ ಮುನಿನಾಥನನ್ನ ಕರೆಸಿದ್ದಾರೆ, ವಾಲ್ಮೀಕಿ ಮಹರ್ಷಿಯನ್ನ ಕರೆಸಿದ್ದಾರೆ. ಹಾಗಾಗಿ ವಾಲ್ಮೀಕಿ ಮಹರ್ಷಿಯಲ್ಲಿ ಹೋಗಿದ್ದಾರೆ, ವರುಣನ ಹತ್ರಕ್ಕೆ ಹೋಗಿದ್ದಾರೆ. ಮುಂದೆ ಮತ್ತೆ ವರುಣನ ಲೋಕದಿಂದ ಬಂದು ಆ ವರುಣನ ಜೊತೆಗೆ ಅವರು ಹೋಗಿರುವಂತ ಕೆಲಸ ಮುಗಿದ ನಂತರ ಮತ್ತೆ ಪುನಃ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಅವರು ಈ ಕುದುರೆ ಹೂವಿನ ತೋಟವನ್ನ ಹಾಳು ಮಾಡೋದನ್ನ ನೋಡ್ತಾರೆ. ನೋಡಿ ಮುಡಿದವನೇ ನೋಡಿ ಏನ್ ಮಾಡ್ತಾರೆ? ಮುಡಿ ಕೋಪಗೊಳ್ತಾರೆ. ಯಾಕೆ ಕೋಪಗೊಳ್ತಾರೆ? ಅಥವಾ ಯಾರ ಮೇಲೆ ಕೋಪ ಆಗ್ತಾರೆ? ಲವನ ಮೇಲೆ ಕೋಪ ಆಗ್ತಾರೆ. ಯಾಕೆ ಲವನ ಮೇಲೆ ಯಾಕೆ ಕೋಪ ಆಗ್ತಾರೆ? ಯಾಕೆಂದ್ರೆ ಲವನನ್ನ ನೇಮಿಸಿ ಹೋಗಿದ್ರು, ನಾನು ಬರುವವರೆಗೆ ಈ ತೋಟವನ್ನ ನೀನು ರಕ್ಷಣೆ ಮಾಡೋದು. ಆಗ ಹೇಳೋದ್ರು ಕೂಡ ಲವ ಇದ್ದು ಕೂಡ ಈ ತೋಟ ಹಾಳಾಗಿದೆ, ಈ ತೋಟವನ್ನ ಲವ ಕಾವಲು ಕಾಯಲಿಲ್ಲ ಅಥವಾ ರಕ್ಷಣೆ ಮಾಡಲಿಲ್ಲ ಅಂತ ಕೋಪ ಆಗ್ಬಿಡ್ತಾರೆ ಅಂತ ಅನ್ಕೊಳ್ತಾ ಹಯದೆಡೆಗೆ ನಡೆತಂದು ನೋಡಲ್ಕೆ ಈ ಲವ ಏನ್ ಮಾಡ್ದ? ಆ ಹಯದ ಕಡೆಗೆ ನಡ್ಕೊಂಡು ಬಂದ. ನೋಡ್ರಿ, ಈಗ ಇನ್ನೊಂದು ಪದ ಬಂದು ಹಯ. ಅಂದ್ರೆ ಹಯ ಕೂಡ ಕುದುರೆ ಅಂತ. ನೋಡಿ, ಈಗ ಕುದುರೆ ಅನ್ನೋದಕ್ಕೆ ಇಲ್ಲಿ 3 ಪದಗಳು ಬಂತು: ತುರಂಗ, ವಾಚಿ, ಹಯ ಅಲ್ವಾ? 3 ಪದಗಳ ಅರ್ಥ ಕುದುರೆ. ಈಗ ಲವ ಏನ್ ಮಾಡ್ದ? ಆ ಕುದುರೆಯ ಹತ್ತಿರಕ್ಕೆ ಬಂದ. ಕುದುರೆಯ ಹತ್ತಿರಕ್ಕೆ ಬಂದು ಆ ಕುದುರೆಯನ್ನ ನೋಡಲ್ಕೆ ನೋಡಿದಾಗ ಅದರ ನೆತ್ತಿಯೋಳು, ಆ ಕುದುರೆಯ ನೆತ್ತಿಯಲ್ಲಿ ಮೆರೆವ ಪಟ್ಟದ ಲಿಖಿತಮಂ ಕಂಡು. ಆ ಕುದುರೆಯ ನೆತ್ತಿ ಅಂದ್ರೆ ಕುದುರೆಯ ತಲೆ ಅಥವಾ ಹಣೆ ಅಂತ ಅನ್ಕೊಂಡ್ರೆ, ಆ ಹಣೆ ಮೇಲೆ ಚಿನ್ನದ ಒಂದು ತಗಡು ಅಥವಾ ಒಂದು ಹಾಳೆ ಅಂತ ಕರಿತೀವಿ. ಆ ಹಾಳೆಯ ಮೇಲೆ ಕೆಲವು ಅಕ್ಷರಗಳನ್ನ ನೋಡಿದ. ಆ ಅಕ್ಷರಗಳನ್ನ ಕಂಡು ಲವನು ಓದಿಕೊಳ್ಳುತ್ತಿದ್ದನು. ಆ ಕುದುರೆಯ ನೆತ್ತಿಯ ಮೇಲಿರುವಂತಹ ಚಿನ್ನದ ಹಾಳೆಯ ಮೇಲೆ ಕೆಲವು ಅಕ್ಷರಗಳಿದ್ದಾವೆ, ಒಂದು ಬರವಣಿಗೆ ಇದೆ. ಆ ಬರವಣಿಗೆಯನ್ನ ಲವ ಓದಿಕೊಳ್ಳುತ್ತಿದ್ದ. ಈಗ ಕುದುರೆಯ ನೆತ್ತಿಯ ಮೇಲೆ ಏನಿದೆ, ಏನು ಬಂದಿದೆ ಅಂದ್ರೆ ನೋಡ್ರಿ, ಮುಂದೆ ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನು ಆತನ ಯಜ್ಞ ತುರಂಗಮಿದು ನಿರ್ವಹಿಸಲಾರರಾರಂ ತಡೆಯಲೆಂದಿದ್ದ ಲೇಖನವನೋದಿ ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿದ್ದಪುದೆ ತನಗೆ ಉರುವ ತೋಳ್ಗಳು ಇವೇದಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನು ಉರಿದೆದ್ದನು. ಇನ್ನೊಂದು ಸಲ ನೋಡ್ಕೊಡ್ರೆ, ಉರ್ವಿಯೋಳ್ ಕೌಸಲ್ಯ ಪಡೆದ ಕೋರಂ ರಾಮನೋರ್ವನೆ ವೀರನಾಥನ ಯಜ್ಞ ತುರಂಗಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯ ಎಂದಿದ್ದ ಲೇಖನವನೋದಿ ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆ ಎನ್ನದಿದ್ದಪುದೆ ತನಗೊರುವ ತೋಳ್ಗಳು ಈ ವೇದಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನು ಉರಿದೆದ್ದನು. ಈಗ ಕುದುರೆಯ ನೆತ್ತಿಯ ಮೇಲೆ ಇರುವಂತಹ ಅಕ್ಷರಗಳು ಅಥವಾ ಬರಹ ಏನಿದೆ ಅಂತಂದ್ರೆ ಆ ಹಾಳೆಯಲ್ಲಿ ಬರೆದಿದೆ. ಏನಂತ ಅಂದ್ರೆ ಉರ್ವಿಯೋಳು. ಉರ್ವಿ ಅಂತಂದ್ರೆ ಭೂಮಿ ಅಥವಾ ಭೂಲೋಕ ಅಂತ. ಸೊ ಅದ್ರಲ್ಲಿ ಬರೆದಿದೆ, ಈ ಭೂಲೋಕದಲ್ಲಿ ಇರುವಂತಹ ಕೌಸಲ್ಯೆ ಅನ್ನುವಂತಹ ರಾಣಿ ಏನಿದೆ, ದಶರಥನ ಹೆಂಡತಿ ಕೌಸಲ್ಯೆ, ಆ ಕೌಸಲ್ಯೆ ಪಡೆದಂತಹ ಕುವರ ಅಂದ್ರೆ ಕೌಸಲ್ಯೆಯ ಮಗನಾಗಿರುವಂತಹ ಶ್ರೀರಾಮ ಏನಿದ್ದಾನೆ, ಆ ಶ್ರೀರಾಮನು ಓರ್ವನೇ ವೀರನು. ಇಡೀ ಭೂಲೋಕಕ್ಕೆ ಕೌಸಲ್ಯೆಯ ಮಗನಾಗಿರುವಂತಹ ಶ್ರೀರಾಮನೊಬ್ಬನೇ ವೀರನು. ಆತನ ಯಜ್ಞದ ಕುದುರೆ ಇದು. ಅರ್ಥ ಆಗ್ತಿದ್ಯಾ?
ದಶರಥನ ಹೆಂಡತಿಯಾಗಿರುವಂತಹ ಕೌಸಲ್ಯ ಮಗ ರಾಮ ಇದನಲ್ಲ, ಆ ರಾಮನೊಬ್ಬನೇ ಇಡೀ ಭೂಲೋಕಕ್ಕೆ ಭೂಖಂಡಕ್ಕೆ ಆತ ವೀರ, ಆತನ ಯಜ್ಞದ ಕುದುರೆ ಇದು. ಮುಂದೆ ನಿರ್ವಹಿಸಲಾರ್ಪರಾದರಂ, ಯಾರಾದರೂ ಈ ಕುದುರೆಯನ್ನ ನಿರ್ವಹಿಸಲು ಸಾಧ್ಯವಾಗುವಂತಹವರು. ನಿರ್ವಹಿಸುವುದು ಅಂದ್ರೆ ಈ ಕುದುರೆಯನ್ನ ಕಟ್ಟಿ ಹಾಕುವುದಕ್ಕೆ ಸಾಧ್ಯವಾಗುವಂತಹವರು ಯಾರಾದ್ರೂ ಇದ್ರೆ ತಡೆಯಲಿ. ನೋಡಿ, ಯಾರಾದ್ರೂ ಈ ಕುದುರೆಯನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇದ್ರೆ, ಯಾರಾದ್ರೂ ರಾಮನ ವಿರುದ್ಧ ನಾನು ಯುದ್ಧವನ್ನು ಮಾಡೋದಕ್ಕೆ ಸಮರ್ಥನಾಗಿದ್ದೀನಿ ಅನ್ನುವಂತ ಮನೋಭಾವನೆ ಇದ್ರೆ ಅಂತವರು ಈ ಕುದುರೆಯನ್ನ ಕಟ್ಟಿ ಹಾಕಿ ಅಂತ ಆ ಕುದುರೆಯ ಮೇಲೆ ಬರಹ ಇತ್ತು. ಈ ಲೇಖನವನ್ನ, ಈ ಬರಹವನ್ನ ಓದಿದ ತಕ್ಷಣ ಲವನ ಏನಾದ ಅಂದ್ರೆ ಲವನಿಗೆ ಕೋಪ ಉಕ್ಕಿ ಬಂತು. ಆತ ಹೇಳ್ತಾ ಇದ್ದಾರೆ, ಈಗ ತನ್ನಲ್ಲೇ ಹೇಳ್ತಾ ಇದ್ದಾರೆ, ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿದ್ದಪುದೆ. ಇಲ್ಲಿ ಗರ್ವ, ಯಾರ ಗರ್ವವನ್ನು ಬಿಡಿಸ್ತದೆ ಅಂತ ಹೇಳ್ತಾ ಇದ್ದಾರೆ? ಶ್ರೀರಾಮನ ಗರ್ವವನ್ನ. ನೋಡಿ, ಶ್ರೀರಾಮನ ತನ್ನ ತಂದೆ ಅಂತ ಅವನಿಗೆ ಗೊತ್ತಿಲ್ಲ, ಆದ್ರೂ ಹೇಳ್ತಾ ಇದ್ದಾನೆ ಆ ಶ್ರೀರಾಮನಿಗೆ ಎಷ್ಟೊಂದು ಗರ್ವ ಇರಬಹುದು ಅವನು ಹೇಳ್ಕೊಡ್ತಾ ಇದ್ದಾನೆ, ಇಡೀ ವಿಶ್ವಕ್ಕೆ, ಇಡೀ ಭೂಲೋಕಕ್ಕೆ ನಾನೊಬ್ಬನೇ ವೀರ. ಹಾಗೆ ಹೇಳುವಂತಹ ಶ್ರೀರಾಮನ ಈ ಗರ್ವ ಏನಿದೆ, ಈ ಗರ್ವವನ್ನ ನಾನು ಬಿಡಿಸದೇ ಇದ್ರೆ ನನ್ನ ತಾಯಿಯಾಗಿರುವಂತಹ ಸೀತೆಯನ್ನ ಇಡೀ ಲೋಕ ಅಥವಾ ಇಡೀ ಸಮಾಜದ ಸರ್ವ ಜನಗಳು ಏನಂತ ಅಂತಾರೆ? ಬಂಜೆ ಅಂತ ಹೇಳ್ತಾರೆ. ಸೊ ಅಂತ ವೀರ ಮಾತೆಗೆ ನನ್ನಂತ ಮಗ ಇದ್ದಾಗ ನಾನು ಇದನ್ನು ಓದಿಕೊಂಡು ಕೂಡ ಶ್ರೀರಾಮನ ಗರ್ವವನ್ನ ಬಿಡಿಸಲಿಲ್ಲ ಅಂತಂದ್ರೆ, ಶ್ರೀರಾಮನ ಕುದುರೆಯನ್ನ ಕಟ್ಟಿ ಹಾಕಲಿಲ್ಲ ಅಂತಂದ್ರೆ, ಅವರಿಗೆ ಯುದ್ಧವನ್ನ ಮಾಡಿ ಸೋಲನ್ನ ಉಣಿಸಲಿಲ್ಲ ಅಂತಂದ್ರೆ, ನನಗೆ ಇರುವಂತಹ ಈ ತೋಳುಗಳು, ಈ ಬಲಶಾಲಿ ಆಗಿರುವಂತಹ ಈ ತೋಳುಗಳು, ಈ ಬಾಹುಗಳು ಏನಿದಾವೆ ಇವು ಇದ್ದು ಕೂಡ ಇಲ್ಲದ ಹಾಗೆ ಅದನ್ನ ಹೇಳ್ತಾರೆ. ನೋಡಿ, ತನಗೆ ಇರುವ ತೋಳುಗಳು ಇವೇತಕ್ಕಿದ್ದು, ನನಗಿರುವಂತಹ ಈ ತೋಳುಗಳು ಯಾತಕ್ಕಿರ್ಬೇಕು? ನಾನು ಶ್ರೀರಾಮನ ಗರ್ವವನ್ನು ಬಿಡಿಸಲಿಲ್ಲ ಅಂತ, ಈ ಕುದುರೆಯನ್ನು ನಾನು ಕಟ್ಟಿ ಹಾಕಲಿಲ್ಲ ಅಂತಂದ್ರೆ ಇಡೀ ಪ್ರಪಂಚ ನನ್ನ ತಾಯಿಗೆ ಏನಂತೆ? ಬಂಜೆ ಅಂತ ಕರೆಯುತ್ತೆ. ಮತ್ತೆ ಈ ತೋಳುಗಳು ಇದ್ದು ಕೂಡ ಏನು ಪ್ರಯೋಜನ ಇಲ್ಲದ ಹಾಗಾಗುತ್ತೆ. ಅದಕ್ಕೆ ಖಂಡಿತವಾಗಿ ನಾನು ಈ ಕುದುರೆಯನ್ನ ಕಟ್ಟಿ ಹಾಕ್ತೀನಿ, ಜೊತೆಗೆ ಆ ಶ್ರೀರಾಮನ ಗರ್ವವನ್ನ ಕೂಡ ಮುರಿತೀನಿ ಅಂತ ಲವ ಉರಿದೆದ್ದನು. ಸಲೆವಾಸಿಯಂ ತೊಟ್ಟು ಲವನು ಉರಿದೆದ್ದನು. ಇಲ್ಲಿ ವಾಸಿಯಂ ಅಂತಂದ್ರೆ ಅಥವಾ ವಾಸಿ ಅಂದ್ರೆ ಪ್ರತಿಜ್ಞೆ. ಹೀಗೆ ಲವ ನಾನು ಶ್ರೀರಾಮನ ಗರ್ವವನ್ನು ಬಿಡಿಸ್ತೀನಿ, ಈ ಕುದುರೆಯನ್ನ ಕಟ್ಟಿ ಹಾಕ್ತೀನಿ ಅಂತ ವಾಸಿ ಪ್ರತಿಜ್ಞೆಯನ್ನ ಮಾಡಿ ಸಿಟ್ಟಿನಿಂದ ಉರಿದು ಹೋದ, ಸಿಟ್ಟಿನಿಂದ ಉರಿದೆದ್ದ. ಅರ್ಥ ಆಯ್ತಾ? ಮುಂದಿನ ಭಾಗ ತೆಗೆದು ಉತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳೀ ಧ್ರುವಕ್ಕೆ ಕಟ್ಟಲ್ಕೆ ಮುನಿಸುತ್ತ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ಬಾಜಿಯಂ ಬಿಡು ಬಡಿವರು ಎಮ್ಮನು ಎನ್ನಲು ನಗುತೆ ಪಾರ್ವತ ಮಕ್ಕಳಂಜಿದೊಳೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವ ನಗಡುತನದಿಂದ ಲವನು ಅಗಡುತನದಿಂದ ಬಿಲ್ಲಿರುವ ನೀರಿಸಿ ತೀಡಿ ಜೇಗೈದು ನಿಂತಿದ್ದನು. ತೆಗೆದು ಉತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳೀ ಧ್ರುವಕ್ಕೆ ಕಟ್ಟಲ್ಕೆ ಮುನಿಸುತ್ತ ಮಿಗೆರಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರು ಎಮ್ಮನು ಎನ್ನಲು ನಗುತೆ ಪಾರ್ವನ ಮಕ್ಕಳು ಅಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವು ಎಂದು ಲವನು ಅಗಡುತನದಿಂದ ಬಿಲ್ಲಿರುವ ನೀರಿಸಿ ತೀಡಿ ಜೇಗೈದು ನಿಂತಿದ್ದನು. ನೋಡಿ, ಈಗ ಆ ಕುದುರೆಯನ್ನ ಕಟ್ಟಿ ಹಾಕ್ತೀನಿ, ಜೊತೆಗೆ ಶ್ರೀರಾಮನ ಗರ್ವವನ್ನ ನಾನು ಮುರಿತೀನಿ ಅಂತ ಪ್ರತಿಜ್ಞೆಯನ್ನ ಮಾಡುವಂತ ಲವ ಏನ್ ಮಾಡ ಅಂತಂದ್ರೆ ತೆಗೆದು ಉತ್ತರೀಯಮಂ, ಉತ್ತರೀಯ ಮೈ ಮೇಲೆ ಧರಿಸುವಂತಹ ವಸ್ತ್ರ, ಅದನ್ನ ಮೈ ಮೇಲೆ ಒಂದು ವಸ್ತ್ರ, ಒಂದು ಬಟ್ಟೆ ಇತ್ತು, ಆ ಬಟ್ಟೆಯನ್ನ ಆ ಉತ್ತರೀಯವನ್ನ ತೆಗೆದು ಅದನ್ನ ಮುರಿದು ಅಂದ್ರೆ ನೋಡ್ರಿ, ಅದನ್ನ ನೀವು ಒಂದು ಬಟ್ಟೆಯನ್ನ ಅನ್ಕೊಂಡ್ರಿ, ಯಾವ್ದಾದ್ರು ಒಂದು ವಸ್ತು ಕಟ್ತಾ ಇದೀವಿ ಅಂತ ನಾವೇನ್ ಮಾಡ್ತೀವಿ, ಅದನ್ನ ಈ ರೀತಿ ರೋಲ್ ಮಾಡ್ತೀವಿ ಅಲ್ವಾ, ಸುತ್ತೀವಿ. ಹಾಗೆ ಅದನ್ನ ಸುತ್ತಿ ಅದನ್ನ ಏನ್ ಮಾಡ್ದ, ಕುದುರೆಯ ಗಳಕ್ಕೆ ಕಟ್ಟಿದ. ಈಗ ಕುದುರೆಯ ಗಳ ಅಂದ್ರೆ ಕುದುರೆಯ ಕುತ್ತಿಗೆ, ಕುದುರೆಯ ಕುತ್ತಿಗೆಗೆ ಬಿಗಿದು ಕಟ್ಟಿ
ಕುದುರೆಯನ್ನ ಎಳ್ಕೊಂಡು ಹೋಗಿ ಎಲ್ಲಿಗೆ ಕಟ್ಟಿದ? ಅದನ್ನ ಕದಳಿ ಧ್ರುಮಕ್ಕೆ ಕಟ್ಟಿದ. ಕದಳಿ ಅಂದ್ರೆ ಬಾಳೆ, ಧ್ರುವ ಅಂದ್ರೆ ನೋಡಿ, ಧ್ರುವ ಅಂತಂದ್ರೆ ಮರ. ಕದಳಿ ಧ್ರುವ ಅಂದ್ರೆ ಬಾಳೆಯ ಮರಕ್ಕೆ ಆ ಕುದುರೆಯನ್ನ ಎಳೆದುಕೊಂಡು ಹೋಗಿ ಕಟ್ಟಿದ. ಹೀಗೆ ಲವ ತನ್ನ ವಸ್ತ್ರದಿಂದ ಕುದುರೆಯ ಕತ್ತನ್ನ, ಆ ಕುದುರೆಯ ಕುತ್ತಿಗೆಗೆ ಆ ಬಟ್ಟೆಯನ್ನ ಕಟ್ಟಿ ಕುದುರೆಯನ್ನ ಎಳೆದುಕೊಂಡು ಹೋಗಿ ಆ ಬಾಳೆಯ ಗಿಡಕ್ಕೆ, ಬಾಳೆಯ ಮರಕ್ಕೆ ಕಟ್ಟಿದ್ದನ್ನ ನೋಡಿದಂತಹ ಮುನಿಸುತರು ಅಂದ್ರೆ ಅಲ್ಲಿರುವಂತಹ ಮಹರ್ಷಿಗಳ, ಋಷಿ ಮುನಿಗಳ ಮಕ್ಕಳೇನಿದ್ದಾರೆ ಅವರು ತಕ್ಷಣವೇ ಮಿಗೆ ನಡುಗಿ ಭಯಗೊಂಡು ಬಾಯಾರಿಕೆಯಾಗಿ ಬಾಯಿಯೆಲ್ಲ ಒಣಗಿ ಹೋಗಿ ನಡುಗುತ್ತಾ ಅವ್ರೇನ್ ಮಾಡಿದ್ರು ಅಂದ್ರೆ ಲವನ ಹತ್ರಕ್ಕೆ ಓಡಿ ಬಂದು ಲವನಿಗೆ ಹೇಳ್ತಾ ಇದ್ದಾರೆ ಏನಂತ? ಬೇಡ ಬೇಡ, ಅರಸುಗಳ ಬಾಜಿಯನ್ನು ಬಿಡು. ಬೇಡ ಬೇಡ ಲವ, ನೀನು ಕಟ್ತಿರೋದು ಯಾರನ್ನ? ಅರಸುಗಳ ಬಾಜಿಯನ್ನ, ಅಂದ್ರೆ ರಾಜರುಗಳ ಕುದುರೆಯನ್ನ. ಈ ರಾಜರುಗಳ ಕುದುರೆಯನ್ನ ಯಾವುದೇ ಕಾರಣಕ್ಕೂ ಕಟ್ಟಬೇಡ, ದಯವಿಟ್ಟು ಕುದುರೆಯಿಂದ ಬಿಟ್ಟು ಬಿಡು. ಇಲ್ಲ ಅಂದ್ರೆ ಏನಾಗತ್ತೆ? ಇಲ್ಲ ಅಂದ್ರೆ ಬಡಿವರು ಎಂಬನು. ಇಲ್ಲ ಅಂದ್ರೆ ರಾಜರುಗಳು ನುಗ್ಗಿ ನಮ್ಮೆಲ್ಲರನ್ನ ಹೊಡೆದಾಕ್ತಾರೆ, ಬಡಿತಾರೆ ನಮ್ಮನ್ನ. ಅದಕ್ಕೆ ಕುದುರೆಯನ್ನ ಕಟ್ಟಬೇಡ ಅಂತ ಹೇಳಿ. ಹೀಗೆ ಹೇಳಿದ ತಕ್ಷಣ ಈ ಲವ ಏನ್ ಮಾಡ್ದ ಅಂತಂದ್ರೆ ಈ ಮುನಿ ಸುತರ ಮಾತುಗಳನ್ನ ಕೇಳಿ ನಗುತ್ತ ಅವ್ರಿಗೆ ಹೇಳ್ದ, ಪಾರ್ವನ ಮಕ್ಕಳು ಅಂಜಿದೊಡೆ. ಪಾರ್ವರು, ಪಾರ್ವ ಅಂದ್ರೆ ಬ್ರಾಹ್ಮಣ, ಅಥವಾ ಇಲ್ಲಿ ಋಷಿ ಮುನಿಗಳು ಅಥವಾ ಸಾತ್ವಿಕರು ಅಂತ. ಬ್ರಾಹ್ಮಣರ ಮಕ್ಕಳಾಗಿರುವಂತಹ ನೀವುಗಳು ಅಂಜಿದ ತಕ್ಷಣ, ಅಂಜೋದು ಹೆದರೋದು, ನೀವು ರಾಮನಿಗೆ ಹೆದರ್ತಾ ಇದ್ದೀರಾ ಅಂತಂದ್ರೆ ಜಾನಕಿಯ ಮಗ ನಾನು. ಯಾರೋ? ಜಾನಕಿ. ಜಾನಕಿ ಸೀತೆ, ಸೀತೆಯ ಮಗನಾಗಿರುವಂತ ನಾನು ಇದಕ್ಕೆಲ್ಲ ಹೆದರ್ತೀನಿ ಅಂತ ಅನ್ಕೊಂಡ್ರ? ನೀವ್ ಹೆದರ್ತಾ ಇದ್ದೀರಾ? ನೀವು ಇಲ್ಲಿಂದ ಮೊದಲು ಹೋಗಿ ನೋಡ್ರಿ, ಹೋಗಿ ನೀವು ಇಲ್ಲಿಂದ ಹೋಗಿ. ಆದ್ರೆ ಜಾನಕಿಯ ಮಗ ನಾನು, ಸೀತೆಯ ಮಗ ನಾನು, ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಏನ್ ಮಾಡ್ದ? ಈಗ ಲವನು ಅಗಡುತನದಿಂದ, ಅಗಡುತನ, ಶೌರ್ಯ. ಈ ಲವ ಆ ಪಾರ್ವರ ಮಕ್ಕಳಿಗೆ, ಬ್ರಾಹ್ಮಣರ ಮಕ್ಕಳಿಗೆ ಅಥವಾ ಋಷಿ ಮುನಿಗಳ ಮಕ್ಕಳಿಗೆ ಹೇಳಿದ, ನೀವು ಹೆದರ್ತೀರಾ ಅಂದ್ರೆ ನಾನು ಯಾಕೆ ಹೆದರ್ಲಿ? ಯಾಕಂದ್ರೆ ನಾನು ಜಾನಕಿಯ ಮಗ, ನನ್ನ ಸೀತೆಯ ಮಗ, ನಾನು ಹೆದರ್ಕೊಂಡೇ ಇರ್ತಂದ್ರೆ ಜನ ನನ್ನ ತಾಯಿಗೆ ಬಂಜೆ ಅಂತ ಹೇಳ್ತಾರೆ. ಜೊತೆಗೆ ಇಂಥ ಬಲಶಾಲಿಗಳಾಗಿರುವಂತಹ ಬಾಹುಗಳನ್ನ ಇಟ್ಕೊಂಡು ಕೂಡ ವ್ಯರ್ಥವಾಗಿ ಹೋಗುತ್ತೆ. ಅದಕ್ಕೆ ನೀವು ಬೇಕಾದ್ರೆ ಹೋಗಿ, ನಾನು ಹೋಗೋದಿಲ್ಲ, ಯುದ್ಧವನ್ನ ಮಾಡದೆ ಅಂತ ಏನ್ ಮಾಡ್ದ? ತನ್ನ ಹತ್ತಿರ ಇದ್ದಂತ ಬಿಲ್ಲನ್ನ ಬಿಲ್ಲಿರುವನೇರಿಸಿ, ಅಂದ್ರೆ ತನ್ನ ಹತ್ತಿರವಾಗಿರುವಂತ ಬಿಲ್ಲಿಗೆ ಹೆದೆಯನ್ನ ಕಟ್ಟಿ, ಹೆದೆ ಅಂತಂದ್ರೆ ಬಿಲ್ಲಿಗೆ ಕಟ್ಟುವಂತ ಹಗ್ಗ ಇರುತ್ತೆ, ಆ ಹಗ್ಗವನ್ನ ಬಿಗಿಯಾಗಿ ಬಿಲ್ಲಿಗೆ ಕಟ್ಟಿ ಅದನ್ನ ತೀಡಿ ಜೇಗೈದು. ತೀಡಿ ಅಂತಂದ್ರೆ ಆ ಬಿಲ್ಲಿನ ಹೆದೆ. ಹೆದೆ ಅಂತಂದ್ರೆ ಎದೆ ಅಲ್ಲ, ಹಗ್ಗ, ಬಿಲ್ಲಿಗೆ ಕಟ್ಟುವಂತ ಹಗ್ಗ. ಸೊ ಏನಾಗುತ್ತೆ ಅಂದ್ರೆ ಹಳೆ ಕಾಲದಲ್ಲಿ ಆ ರಾಜ ಮಹಾರಾಜರ ಕಾಲದಲ್ಲಿ ಬಿಲ್ಲಿಗೆ ಇರುವಂತಹ ಹಗ್ಗವನ್ನ ಒಂದು ಕಡೆ ಅದನ್ನ ಬಿಚ್ಚಿರ್ತಾ ಇದ್ರು, ಇನ್ನೊಂದು ಕೊನೆಯಲ್ಲಿ ಆ ಹಗ್ಗವನ್ನ ಕಟ್ಟಿರ್ತಾರೆ. ಯಾವಾಗ ಯುದ್ಧವನ್ನು ಮಾಡಬೇಕಾಗತ್ತೆ, ಯಾವಾಗ ಭೇಟಿನ ಆಡಬೇಕಾಗತ್ತೆ, ಅವಾಗ ಆ ಹಗ್ಗದ ಇನ್ನೊಂದು ಕೊನೆಯನ್ನ ಹಿಡ್ಕೊಂಡು ಮೇಲಿನ ಭಾಗಕ್ಕೆ ಬಿಗಿಯಾಗಿ ಎಳೆದು ಕಟ್ಟಿ ಅದನ್ನ ಒಂದು ತೀಡಿ ಅಂದ್ರೆ ಆ ಹಗ್ಗವನ್ನು ಎಳೆದು ಕಿವಿ ಹತ್ರಕ್ಕೆ ತಂದು ಅದನ್ನ ಎಳೆದು ಹಗ್ಗವನ್ನು ಬಿಡ್ತಾರೆ. ಹಗ್ಗವನ್ನ ಬಿಟ್ಟಾಗ ಹಗ್ಗ ಏನ್ ಮಾಡುತ್ತೆ? ಆ ಹಗ್ಗ ಒಂದಿಷ್ಟು ಮುಂದಕ್ಕೆ ಹೋಗಿ ಒಂದು ಸೌಂಡ್, ಒಂದು ಶಬ್ದವನ್ನು ಉಂಟು ಮಾಡುತ್ತೆ. ಜೀ ಅನ್ನುವಂತ ಒಂದು ಶಬ್ದವನ್ನು ಉಂಟು ಮಾಡುತ್ತೆ. ಅದಕ್ಕೆ ಜೀಗೈದು ಅಂತ ಹೇಳ್ತಾರೆ. ಯಾವಾಗ ಆ ಕಿವಿ ಹತ್ರಕ್ಕೆ ಆ ರೀತಿಯಾಗಿರುವಂತ ಜೀ ಅನ್ನುವಂತ ಶಬ್ದ ಬರುತ್ತೆ, ಅವಾಗ ಆ ಬಿಲ್ಲಿಗೆ ಹಗ್ಗವನ್ನ ಸರಿಯಾಗಿ ಕಟ್ಟಿದೀವಿ, ಹಾಗೆ ನಾವು ಇಟ್ಟಂತ ಬಾಣ ಗುರಿಯನ್ನು ತಲುಪುತ್ತೆ ಅಂತ. ಅದನ್ನ ನಾವು ಸರಿಯಾಗಿ ಕಟ್ಟಿಲ್ಲ ಅಂದ್ರೆ ನಾವು ಬಿಟ್ಟಂತ ಬಾಣ ಗುರಿಯನ್ನು ತಲುಪೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬ ಯುದ್ಧವನ್ನು ಮಾಡುವಂತ ವ್ಯಕ್ತಿ, ಬೇಟೆಗಾರ ಆ ಹಗ್ಗವನ್ನ ಕಟ್ಟಿದ ನಂತರ ತನ್ನ ಕಿವಿಯ ಹತ್ತಿರಕ್ಕೆ ಹಗ್ಗವನ್ನ ತಂದು ಅದನ್ನ ಬಿಟ್ಟು ಅದರ ಆ ಯುದ್ಧಕ್ಕೆ ಸಿದ್ಧನಾಗಿರುವಂತ ಪ್ರತಿಯೊಬ್ಬ ಬೇಟೆಗಾರ ಆಗಲಿ ಅಥವಾ ವೀರನಾಗ್ಲಿ ಆ ಬಿಲ್ಲಿಗೆ ಹೆದೆಯಿಂದ ಏರಿಸಿದ ನಂತರ, ಆ ಬಿಲ್ಲಿಗೆ ಬಿಗಿಯಾಗಿ ಹಗ್ಗವನ್ನು ಕಟ್ಟಿದ ನಂತರ ಆ ಹಗ್ಗ ಅಥವಾ ಆ ಬಿಲ್ಲು ಈಗ ನಾನು ಬಿಡುವಂತ ಬಾಣಗಳನ್ನ ಗುರಿಯನ್ನ ತಲುಪಿಸುತ್ತೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಏನ್ ಮಾಡ್ತಾನೆ, ಆ ಬಿಲ್ಲನ್ನ ಕೈಯಲ್ಲಿ ಹಿಡಿದು ಆ ಹಗ್ಗವನ್ನ ಕಿವಿಯವರೆಗೆ ಎಳೆದು
ಆ ಒಂದು ಹಗ್ಗವನ್ನು ಬಿಡ್ತಾನೆ. ಹಗ್ಗ ಬಿಟ್ಟಾಗ ಏನಾಗುತ್ತೆ, ಅದು ಕಂಪನವನ್ನು ಸೃಷ್ಟಿ ಮಾಡುತ್ತೆ. ಅದರಿಂದ ಒಂದು ಶಬ್ದ ಉಂಟಾಗುತ್ತೆ. ಜೈಗೇದು ಅಂತಂದ್ರೆ ಅದನ್ನ ಒಂದು ಕಂಪನದ ಶಬ್ದ ಉಂಟಾಗುತ್ತೆ. ಆ ಕಂಪನದ ಶಬ್ದ ಯಾವಾಗ ಬರುತ್ತೋ ಅದು ಈಗ ಯುದ್ಧವನ್ನು ಮಾಡೋದಕ್ಕೆ ಅಥವಾ ಗುರಿಯನ್ನ ತಲುಪೋದಕ್ಕೆ ಬಿಲ್ಲು ಸಿದ್ಧವಾಗಿದೆ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ತನ್ನ ಹತ್ರ ಇದ್ದಂತಹ ಆ ಬಿಲ್ಲನ್ನ ಸಿದ್ಧಪಡಿಸಿಕೊಂಡು ಲವ ಏನ್ ಮಾಡ್ದ ಅಂತಂದ್ರೆ ಈ ಶ್ರೀರಾಮನ ಕುದುರೆಯನ್ನ ಕಟ್ಟಿ ಹಾಕಿ ಯುದ್ಧವನ್ನ ಮಾಡೋದಕ್ಕೆ ಸಿದ್ಧನಾದ. ಸೊ ಹೀಗೆ ಸಿದ್ಧನಾದಂತಹ ಲವ ಯಾವ ರೀತಿಯಾಗಿ ಮುಂದೆ ಅವನು ರಾಮನ ಜೊತೆಗೆ ಯುದ್ಧವನ್ನ ಮಾಡಿದ್ನ ಅಥವಾ ಲವಕುಶ ಈ ಸಹೋದರರು ತಂದೆಯನ್ನ ಸೇರಿಲ್ಲ, ಸೀತೆಯನ್ನ ತಮ್ಮ ತಾಯಿಯಾಗಿದ್ದ ಸೀತೆ ಹಾಗೂ ತಂದೆಯಾಗಿರುವಂತಹ ರಾಮ ಇಬ್ಬರು ಕೂಡ ಸೇರಿದ್ರು ಇಲ್ಲೋ ಅನ್ನೋದು ಈ ಕಥೆಯ ಮುಂದುವರೆದಂತ ಭಾಗ. ಸೊ ಇಲ್ಲಿ ಈ ಕಥೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಮುಂದಿನ ತರಗತಿಯಲ್ಲಿ ಕಥಾವಸ್ತುವನ್ನು ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು.